ಗೈಸ್, ನನ್ನ ಸ್ಟೈಲ್ ಆಫ್ ಬಜ್ಜಿ ತಿನ್ನಬೇಕು ಅಂದರೆ ಈ ವಿಡಿಯೋ ಫುಲ್ ನೋಡಿ. ಮಾರ್ನಿಂಗ್ ನೀರು ಕುಡಿಬೇಕಾದ್ರೆ ನಮ್ಮ ಹುಲಿ ಶೇವಿಂಗ್ ಮಾಡ್ತಿತ್ತು ಅಂತ ಆಚೆ ಬಂದು ನೋಡಿದ್ರೆ ಸರಿ ಅಂತ ನಾನು ಜಿಗಿ ಅಂತ ರೆಡಿಯಾಗಿ ಆಚೆ ಹೊರಟೆ. ಅಥೆಂಟಿಕ್ ಇಟಾಲಿಯನ್ ಪಿಜ್ಜಾ ತಿಂದು ಸಂಜೆವರೆಗೂ ಟೈಮ್ ಪಾಸ್ ಮಾಡಿ ಹಂಗೆ ಒಂದು ಐಸ್ ಕ್ರೀಮ್ನ ತಿನ್ಕೊಂಡು ಹೋಗ್ಬೇಕಾದ್ರೆ ಈ ಫೋಟೋನ ಕಂಡೆ. ನಮ್ಮ ಡಿ ಬಾಸ್ ಅವರ ಫ್ಯಾಮಿಲಿ ಫೋಟೋ ನೋಡಿ ಹಂಗೆ ವಾಪಸ್ ಹಿಂದೆ ಬರಬೇಕಾದ್ರೆ ಒಂದು ಲೈನ್ಸ್ ಇತ್ತು, ಕಷ್ಟಪಟ್ಟಿದ್ದ ಹಣ ಇಷ್ಟಪಟ್ಟಿದ್ದ ಹುಡುಗಿನ ಯಾವತ್ತೂ ಕಳ್ಕೊಬೇಡ ಅಂತ ಲೈನ್ಸ್ನ ಓದಿ ತುಮಕೂರು ದೇವರಪಟ್ಟಣಕ್ಕೆ ಹೊರಟೆ. ಒಳ್ಳೆ ಅಡುಗೆ ಮಾಡಿದ್ರು, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ದಬಾಕೊಂಡೆ. ಬೆಳಿಗ್ಗೆ ಯಾರಪ್ಪ ನನ್ನ ಈ ಥರ ಎಬ್ಬಿಸಿದ್ದಾರೆ ಅಂತ ನೋಡಿದ್ರೆ ಇವನೇ ನಮ್ಮ ಝುಝೂ, ನಾನು ಬೆಳೆಸಿದ ಹುಡುಗ. ನೋಡಿ ಎಷ್ಟು ದೊಡ್ಡವನಾಗಿದ್ದಾನೆ ಇವಾಗ. ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬೆಳಿಗ್ಗೆ ಗುಡ್ ವೈಬ್ಸಿಂದ ಎದ್ದು ನನ್ನ ತಮ್ಮನ್ನ ಕಾಲೇಜಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಹೋದೆ. ಡ್ರಾಪ್ ಮಾಡಿ ಬಂದು ಪೊಂಗಲ್ ಮಾಡಿದ್ರು, ನನ್ನ ಫೇವ್ರೆಟ್, ತಿನ್ಕೊಂಡು ನಮ್ಮ ರಜಣಯ್ಯ ಬಂದರು, ಅವ್ರ ಹತ್ರ ಮಾತಾಡಿಕೊಂಡು ಟಿ ವಿ ನೋಡೋಕ್ಕೆ ಅಂತ ಕೂತ್ಕೊಂಡೆ. ಸಂಜೆ ಸ್ನ್ಯಾಕ್ಸಿಗೆ ಹಳಸಿನ ತಿನ್ಕೊಂಡು ನಿಮಗೆ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ, ಬನ್ನಿ ಹೇಳ್ತೀನಿ. ಆಲ್ರೆಡಿ ಕಲ್ತಿರೋ ಹಿಟ್ಟಿಗೆ ನಿಮಗೆ ಯಾವುದು ಬಜ್ಜಿ ಬೇಕೋ ಅದನ್ನು ಕಟ್ ಮಾಡಿಕೊಂಡು ಡಿಪ್ ಮಾಡಿ ಆಯಿಲ್ ಫ್ರೈ ಮಾಡಿದ್ರೆ ಮುಗ್ದೋಯ್ತು. ಇದೇ ನನ್ನ ಸ್ಟೈಲ್ ಬಜ್ಜಿ. ಆಮೇಲೆ ಅನ್ನ ಸಾಂಬಾರು ಇದ್ದರೂ ಬೇಡ, ನನಗೆ ಬೆಳಿಗ್ಗೆ ಪೊಂಗಲ್ಲೇ ಬೇಕು ಅಂತ ಊಟ ಮಾಡಿಕೊಂಡು ಫ್ಯಾಮಿಲಿ ಎಲ್ಲರೂ, ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ ಬಾಯ್ಸ್ ಇಬ್ಬರೂ ಸೀದಾ ಹೋಗಿದ್ದೆ ಮಾರುತಿ ಥಿಯೇಟರ್ನ ಸೂ ಫ್ರಮ್ ಸೋ ಮೂವಿಗೆ. ನಾನು ಆಲ್ರೆಡಿ ನೋಡಿದ್ದೆ, ಸೊ ಇವ್ರಿಗೋಸ್ಕರ ಮತ್ತೆ ತೋರಿಸ್ಬೇಕು ಅಂತ ಅವ್ರ ಜೊತೆ ಹೋಗಿ ಕಂಪ್ನಿ ಕೊಟ್ಟೆ. ಮೂವಿ ಮುಗಿಸ್ಕೊಂಡು ಚಾಟ್ ಸ್ಟ್ರೀಟಿಗೆ ಬಂದ್ವಿ. ಇದೇ ನಮ್ಮ ತುಮಕೂರಿನ ಚಾಟ್ ಸ್ಟ್ರೀಟ್. ಇಲ್ಲಿ ಗೋಬಿ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಬಂದು ರೆಡಿಯಾಗಿ ಬೆಂಗಳೂರಿಗೆ ಹೋಗೋಣ ಅಂತ ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಗೊತ್ತಿರೋರ ಜೊತೆ ಕಾರಲ್ಲಿ ಬೆಂಗಳೂರಿಗೆ ಡ್ರಾಪ್ ಹಾಕ್ಸ್ಕೊಂಡು ಇವತ್ತಿನ ದಿನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ರಪ್ಪ.